ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, SSLC ವಾರ್ಷಿಕ ಪರೀಕ್ಷೆಯಲ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ ಏನಿದೆ ಆ ಎಕ್ಸಾಮಿನೇಷನಲ್ಲಿ ಬರಬಹುದಾಗಿರುವಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಚಾಪ್ಟರ್ಸ್ ಏನಿದೆ ಈ ಚಾಪ್ಟರ್ನಲ್ಲಿ ಬರಬಹುದಾದಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡ್ತೀವಿ. ಅದು ನಿಮಗೆ ಈಸಿಯಾಗಿರುವಂಥ ಪ್ರಶ್ನೆ ಇರಬೇಕು, ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರಬೇಕು, ಹಾಗೂ ಹೆಚ್ಚಿನ ಅಂಕಗಳು ಕೂಡ ಅದಕ್ಕೆ ಬರಬೇಕು. ಸೊ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ಕಳೆದ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ರೆಫರನ್ನು ಮಾಡಿ ಸಾಕಷ್ಟು ವಿಷಯ ತಜ್ಞರೊಂದಿಗೆ ಚರ್ಚಿಸಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂಥದ್ದು ಫಸ್ಟು ಸೂಚಕ. ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಯಾವ ರೀತಿ ಪತ್ತೆ ಹಚ್ತೀರಿ? ನಿಮ್ಮಲ್ಲಿ ಯಾವುದೋ ಒಂದು ನಿಂಬೆಹಣ್ಣಿನ ರಸ ಕೊಟ್ಟಿದ್ದಾರೆ, ಅದು ಆಮ್ಲ ಅಂತ ಯಾವ ರೀತಿ ಪತ್ತೆ ಹಚ್ತೀರಿ? ಅದು ಪ್ರಾಮ್ಲನೋ, ಪ್ರತ್ಯಾಮ್ಲನೋ, ತಟಸ್ಥ ದ್ರಾವಣನೋ ಹೇಗೆ ಹೇಳ್ತೀರಿ ನೀವು? ಇನ್ನು ಅಂತ ಬಂದಾಗ ನಾವು ಸೂಚಕಗಳಂತ ಹೇಳ್ತೀವಿ. ಯಾವುದೇ ಒಂದು ವಸ್ತು ಆಮ್ಲ, ಪ್ರತ್ಯಾಮ್ಲ, ತಟಸ್ಥ ಅಂತ ನಾವು ಅದನ್ನು ಪತ್ತೆ ಹಚ್ಚಬೇಕಾದ್ರೆ ನಾವು ಒಂದಿಷ್ಟು ಸೂಚಕಗಳನ್ನು ಬಳಸ್ತೀವಿ. ಇಂಗ್ಲೀಷ್ನಲ್ಲಿ ಅದನ್ನು ಇಂಡಿಕೇಟರ್ ಅಂತ ಹೇಳ್ತೀವಿ. ನಾವು ಬೈಕ್ ನಡೆಸುವಾಗ ಇಂಡಿಕೇಟರ್ ಹಾಕ್ತೀವಿ. ರೈಟ್ ಸೈಡ್ ಹೋಗಬೇಕಾದ್ರೆ ರೈಟ್ ಇಂಡಿಕೇಟ್ರು, ಲೆಫ್ಟ್ ಸೈಡ್ ಹೋಗಬೇಕಾದ್ರೆ ಲೆಫ್ಟ್ ಇಂಡಿಕೇಟರ್. ಇಂಡಿಕೇಟರ್ ಅಂದರೆ ಏನು? ಸೂಚಿಸುತ್ತದೆ. ನಾವು ಯಾವ ರೀತಿ ಹೋಗ್ತೀವಿ, ಯಾವ ಕಡೆ ಹೋಗ್ತಾ ಇದ್ದೀವಿ ಅದನ್ನು ಸೂಚಿಸುವಂಥದ್ದೇ ಇಂಡಿಕೇಟರ್ ಕೆಲಸ. ಸೊ ಇಲ್ಲೂ ಕೂಡ ಕೊಟ್ಟಿರುವಂಥ ದ್ರಾವಣ, ಕೊಟ್ಟಿರುವಂಥ ವಸ್ತು ಆಮ್ಲನೋ, ಪ್ರತ್ಯಾಮ್ಲನೋ, ತಟಸ್ಥನೋ ಆ ರೀತಿ ಸೂಚಿಸುವಂಥ ಯಾವುದೇ ವಸ್ತುವನ್ನು ಸೂಚಕ ಅಂತಲೇ ನಾವು ಕರಿತೀವಿ. ಸರಿ. ಸೊ ಸೂಚಕಗಳಲ್ಲಿ ನಾವು ಎರಡು ಪ್ರಕಾರ ಮಾಡ್ತೀವಿ. ಒಂದು ನೈಸರ್ಗಿಕ ಸೂಚಕಗಳು ಮತ್ತು ಇನ್ನೊಂದು ಸಂಶ್ಲೇಷಿತ ಸೂಚಕ. ನೈಸರ್ಗಿಕ ಸೂಚಕ ಅಂದರೆ ಏನಂದರೆ, ನಿಸರ್ಗದಲ್ಲೇ ಒಂದಿಷ್ಟು ವಸ್ತುಗಳು ಸಿಗ್ತವೆ. ಆ ವಸ್ತುಗಳನ್ನು ಬಳಸಿಕೊಂಡು ನಾವು ಕೊಟ್ಟಿರುವಂಥ ವಸ್ತು ಆಮ್ಲವೋ ಪ್ರತ್ಯಾಮ್ಲವೋ ಅಂತ ನಾವು ಪತ್ತೆ ಹಚ್ಚಬಹುದು. ನೋಡಿ, ನಿಮಗೆ ಇದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಸೂಚಕದ ಮೇಲೆ 101% ಕೇಳ್ತಾರೆ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೈಸರ್ಗಿಕ ಸೂಚಕ ಅಂತ ಬಂದಾಗ ಲಿಟ್ಮಸ್. ನಿಮ್ಮ ಶಾಲೆಯಲ್ಲಿ ನೀವು ಲಿಟ್ಮಸ್ ಹಾಳೆಯನ್ನು ಬಳಸಿಕೊಂಡು ಆಮ್ಲನೋ ಪ್ರತ್ಯಾಮ್ಲ ಅಂತ ನೀವು ಪತ್ತೆ ಹಚ್ಚಿರ್ತೀರಿ. ಸೊ ಆ ರೀತಿ ಪತ್ತೆ ಹಚ್ಚಿದರೆ ಸರ್ ಹೌದು ಪ್ರಯೋಗ ಮಾಡಿದ್ದೀವಿ ಅಂತ ಕಾಮೆಂಟ್ ಮಾಡಿ, ಅದರ್ವೈಸ್ ಸರ್ ನಾವು ಪ್ರಯೋಗ ಮಾಡಿಲ್ಲ ಅಂತ ಕಾಮೆಂಟ್ ಕೂಡ ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಲಿಟ್ಮಸ್ನಲ್ಲಿ ನಾವು ಎರಡು ಹಾಳೆಯನ್ನು ತಯಾರಿಸ್ತೀವಿ. ಒಂದು ನೀಲಿ ಲಿಟ್ಮಸ್ಸು, ಮತ್ತೊಂದು ಕೆಂಪು ಲಿಟ್ಮಸ್. ಸೊ ಇದು ಕೂಡ ಒಂದು ನೈಸರ್ಗಿಕ ಸೂಚಕ. ಈ ಒಂದು ನೀಲಿ ಲಿಟ್ಮಸ್ ಹಾಳೆಯನ್ನು ನಾವು ಆಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ನಿಂಬೆ ರಸ ತೋತೀವಿ. ನಾವು ನಿಂಬೆ ರಸವನ್ನು ತೆಗೆದುಕೊಂಡು ನೀಲಿ ಲಿಟ್ಮಸ್ ಏನಾದರೂ ಅದರಲ್ಲಿ ಎದ್ದಿದ್ರೆ ಆ ನೀಲಿ ಲಿಟ್ಮಸ್ ತನ್ನ ಬಣ್ಣವನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಮಾಡಿಕೊಳ್ಳುತ್ತದೆ. ಅಂದರೆ ಇಲ್ಲಿ ನೀಲಿ ಲಿಟ್ಮಸನ್ನು ಆಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ. ಯಾಕಂದರೆ ಅದು ತನ್ನ ಬಣ್ಣದಲ್ಲಿ ಏನಾದರೂ ಕೆಂಪಾಗಿ ಪರಿವರ್ತನೆ ಆಯಿತು ಅಂದರೆ ಕೊಟ್ಟಿರುವಂಥ ದ್ರಾವಣ ಆಮ್ಲ. ಸೊ ಇನ್ನು ಕೊಟ್ಟಿರುವಂಥ ದ್ರಾವಣ ಪ್ರತ್ಯಾಮ್ಲ ಅಂತ ನಾವು ಯಾವ ರೀತಿ ಪತ್ತೆ ಹಚ್ತೀವಿ ಅಂದರೆ ಕೆಂಪು ಲಿಟ್ಮಸ್. ಸೊ ಕೆಂಪು ಲಿಟ್ಮಸನ್ನು ತೆಗೆದುಕೊಂಡು ನಾವು ಯಾವುದಾದ್ರೂ ಪ್ರತ್ಯಾಮ್ಲ ದ್ರಾವಣದಲ್ಲಿ ಎದ್ದಿದ್ರೆ ಅದು ನೀಲಿ ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. ಒಂದು ವೇಳೆ ನೀಲಿ ಬಣ್ಣವಾಗಿ ಪರಿವರ್ತನೆ ಆಯಿತು ಅಂದರೆ ಕೊಟ್ಟಿರುವಂಥ ದ್ರಾವಣ ಪ್ರತ್ಯಾಮ್ಲ. ಒಂದು ವೇಳೆ ನೀಲಿ ಬಣ್ಣವಾಗಿ ಪರಿವರ್ತನೆ ಆಗಲಿಲ್ಲ ಅಂದರೆ ಅದು ಹಾಗೆ ಕೆಂಪಾಗಿ ಉಳಿತು ಅಂದರೆ ಅದು ದ್ರಾವಣ ಪ್ರತ್ಯಾಮ್ಲ ಅಲ್ಲ. ಯಾವುದು ಅಂತ ಗೊತ್ತಿಲ್ಲ, ಬಟ್ ಪ್ರತ್ಯಾಮ್ಲ ಅಲ್ಲ. ಸೊ ಇದೇ ರೀತಿ ಕೊಟ್ಟಿರುವಂಥ ದ್ರಾವಣದಲ್ಲಿ ನೀಲಿ ಲಿಟ್ಮಸನ್ನು ಅದ್ದಿದ್ರೆ ಅದು ಕೆಂಪಾಗಿ ಕನ್ವರ್ಟ್ ಆದರೆ ದ್ರಾವಣ ಮಾತ್ರ ಆಮ್ಲನೇ. ಒಂದು ವೇಳೆ ನೀಲಿ ಬಣ್ಣ ಆಗಿ ಉಳಿತು ಅಂದರೆ ಕೊಟ್ಟಿರುವ ದ್ರಾವಣ ಆಮ್ಲ ಅಲ್ಲ. ಇದು ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಕೊಡಿ ಅಂದರೆ ಲಿಟ್ಮಸ್ ಹಾಳೆ ಅಂತ ಹೇಳಬೇಕು. ಅದ್ರ ಜೊತೆಯಲ್ಲಿ ನೀವು ಇನ್ನೊಂದು ಉದಾಹರಣೆ ಯಾವುದು ಅಂದರೆ ಅರಿಶಿಣ. ಸೊ ಅರಿಶಿಣವನ್ನು ವಿಶೇಷವಾಗಿ ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ. ಯಾವುದೋ ಒಂದು ಡಿಟರ್ಜೆಂಟ್ ಪೌಡರ್ ತೆಗೆದುಕೊಂಡು ಅದರಲ್ಲಿ ನೀವು ಅರಿಶಿಣವನ್ನು ಹಾಕಿ ಮನೆಯಲ್ಲಿ ಏನು ಬಟ್ಟೆ ತೊಳಿತಾ ಇರ್ತೀರಿ, ಬಟ್ಟೆ ಸ್ವಚ್ಛಗೊಳಿಸುವಾಗ ಡಿಟರ್ಜೆಂಟ್ ಪೌಡರ್ ಇರುತ್ತಲ್ಲ, ಪೌಡರ್ನಲ್ಲಿ ನೀವು ಅರಿಶಿಣವನ್ನು ಹಾಕಿದರೆ ಆ ಅರಿಶಿಣ ಕೆಂಪು ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. ಸೊ ಅರಿಶಿಣ ಕೂಡ ಒಂದು ನೈಸರ್ಗಿಕ ಸೂಚಕನೇ ಆಗುತ್ತೆ. ಇದು ಕೂಡ ಉದಾಹರಣೆ. ಇನ್ನೊಂದು ದಾಸವಾಳ. ಈ ದಾಸವಾಳ ಹೂವನ್ನು ತೆಗೆದುಕೊಂಡು ಬಿಸಿ ನೀರಿನಲ್ಲಿ ಕುದಿಸ್ಬೇಕದು. ಆವಾಗ ಏನಾಗುತ್ತೆ, ಒಂದು ನೇರಳೆ ಬಣ್ಣದ ದ್ರವ ಸಿಗುತ್ತೆ. ಅದರಲ್ಲಿ ನಾವು ಏನು ಮಾಡಬೇಕು, ಒಂದು ಟಿಶ್ಯೂ ಪೇಪರ್ ಅಂತ ಸಿಗುತ್ತೆ, ಅದನ್ನು ಅದ್ದಿ ಆಮೇಲೆ ಅದನ್ನು ಒಣಗಿಸ್ಬೇಕು ಬಿಸಿಲಿನಲ್ಲಿ. ಆಗ ನಮಗೆ ನೇರಳೆ ಬಣ್ಣದ ಪೇಪರ್ ಸಿಗುತ್ತೆ. ಆ ನೇರಳೆ ಬಣ್ಣದ ಪೇಪರ್ಗಳನ್ನು ಕೂಡ ನಾವು ನೈಸರ್ಗಿಕ ಸೂಚಕಗಳನ್ನಾಗಿ ಬಳಸಬಹುದು. ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾರೆ ಅಂದರೆ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಯಾವುದು ಅಂತ ಲಿಟ್ಮಸ್ ಹಾಳೆ, ಅರಿಶಿಣ ಮತ್ತು ದಾಸವಾಳದ ಹೂವು. ಸೊ ಲಿಟ್ಮಸ್ ಹಾಳೆ ಅಂತ ಬಂದಾಗ ನಿಮಗೆ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಅಂತ ಎರಡು ಪ್ರಕಾರ ಮಾಡ್ತೀವಿ. ನೀಲಿ ಲಿಟ್ಮಸನ್ನು ಆಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸಿದರೆ ಕೆಂಪು ಲಿಟ್ಮಸನ್ನು ನಾವು ಎದಕ್ಕೆ ಪತ್ತೆ ಹಚ್ತೀವಿ, ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬಳಸ್ತೀವಿ. ಇಷ್ಟು ಕ್ಲಿಯರ್ ಆಯ್ತು. ಈಗ ಸಂಶ್ಲೇಷಿತ ಅಂದರೆ ಈ ಸೂಚಕಗಳು ನಿಸರ್ಗದಲ್ಲಿ ಸಿಗೋದಿಲ್ಲ, ವಿಜ್ಞಾನಿಗಳು ಪ್ರಯೋಗದಲ್ಲಿ ಅದನ್ನು ಸಂಶ್ಲೇಷಣೆ ಮಾಡ್ತಾರೆ, ತಯಾರಿಸ್ತಾರೆ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್. ಸೊ ಸಂಶ್ಲೇಷಿತಕ್ಕೆ ಉದಾಹರಣೆ ಯಾವುದು? ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್ ಎರಡು ಉದಾಹರಣೆಗಳು ಆಯಿತು.
ಓಕೆ, ಈಗ ಈ ಸೂಚಕಗಳ ಮೇಲೆ ಪ್ರಶ್ನೆ ಬಂದರೆ ನೀವು ಬರೀಲೇಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ SSLC ಪರೀಕ್ಷೆ ಬರೆದ ಮೇಲೆ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ಎಷ್ಟು ಪರ್ಸೆಂಟೇಜ್ ಪಡೆದಿದ್ದೀರಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ರಿಸಲ್ಟಿನ ಸಂತೋಷದಲ್ಲಿ ನಮ್ಮ ಚಾನಲ್ ಕೂಡ ಪಾಲ್ಗೊಳ್ಳುತ್ತದೆ. ಬನ್ನಿ ನೋಡ್ತಾ ಹೋಗೋಣ. ಇದರಲ್ಲಿ ಸೂಚಕದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಅದು ಏನು ಪ್ರಶ್ನೆ ಬರುತ್ತೆ ಅಂದರೆ ಘ್ರಾಣ ಸೂಚಕ ಅಂತ. ಅಂದರೆ ಇವು ವಾಸನೆ ಬರುವಂಥ ಒಂದಿಷ್ಟು ವಸ್ತುಗಳನ್ನು ಬಳಸಿಕೊಂಡು ಕೊಟ್ಟಿರುವಂಥ ವಸ್ತು ಆಮ್ಲನ ಅಥವಾ ಪ್ರತ್ಯಾಮ್ಲನ ಅಂತ ನಾವು ಕಂಡುಹಿಡಬಹುದು. ವಾಸನೆ ಬರುವಂಥ ವಸ್ತುಗಳಂದರೆ ಯಾವುದು ಸಾರ್ ಅಂದರೆ ಇಲ್ಲಿ ನೋಡಿ, ವಿಶೇಷವಾಗಿ ಇಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನು ವೆನಿಲವನ್ನು ಬಳಸ್ತೀವಿ, ಈರುಳ್ಳಿ ಅಂತ ಹೇಳ್ತೀವಿ, ಉತ್ತರ ಕರ್ನಾಟಕದ ಕಡೆ ಉಳ್ಳಾಗಡ್ಡಿ ಅಂತ ಕೂಡ ಕರೀತಾರೆ, ಆನಿಯನ್, ಓಕೆ. ಇನ್ನೊಂದು ಲವಂಗದ ಎಣ್ಣೆ. ಸೊ ಇವುಗಳು ವಾಸನೆ ಇರುವಂಥ ವಸ್ತುಗಳು. ಇವುಗಳನ್ನು ಬಳಸಿ ನಾವು ಆಮ್ಲ ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ. ಘ್ರಾಣ ಸೂಚಕಗಳು ಎಂದರೇನು ಅಂದರೆ ವಾಸನೆ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ಆಮ್ಲ ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚುವಂಥ ಸೂಚಕಗಳಿಗೆ ಘ್ರಾಣ ಸೂಚಕ ಅಂತ ಕರಿತೀವಿ. ಉದಾಹರಣೆ ವೆನಿಲ್ಲಾ, ಮತ್ತೊಂದು ಯಾವುದು ಈರುಳ್ಳಿ, ನೆಕ್ಸ್ಟ್ ಬರುವಂಥದ್ದು ಲವಂಗದ ಎಣ್ಣೆ. ಇದು ಕೂಡ ಕೇಳ್ತಾನೆ. ಸರಿ, ಕಂಪ್ಲೀಟ್ ನಾವು ಕ್ಲಿಯರ್ ಮಾಡಿದ್ವಿ. ಸೂಚಕಗಳಲ್ಲಿ ಏನು ಪ್ರಶ್ನೆ ಬರ್ಬೋದು ಕಂಪ್ಲೀಟ್ ಕ್ಲಿಯರ್ ಮಾಡಿದ್ದೀವಿ. ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೋಬೇಕು, ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಏನು ಗಮನಿಸ್ತಾ ಇದ್ದೀರಿ ಚಿತ್ರ 2.1, ಇದು ಅಂತೂ 101% ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆನೇ. 4 ಮಾರ್ಕ್ಸಿಗೆ ಬರುತ್ತೆ ಇದು ಕಂಪ್ಲೀಟಾಗಿ. 4 ಮಾರ್ಕ್ಸಿಗೆ ಬರುವಂಥದ್ದು ಇದೆ. ಭಾಗಗಳನ್ನು ಕೂಡ ಗುರುತಿಸ್ಬೇಕು. ಸೊ ಈ ಒಂದು ಪ್ರಯೋಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರನಾಳವನ್ನು ತೆಗೆದುಕೊಂಡು ಆ ಪ್ರನಾಳದಲ್ಲಿ ಅಲ್ಲಿ ಏನು ಮಾಡ್ತಾರೆ, ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೋತಾರೆ. ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4. ಸೊ ಆ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಜಿಂಕ್ ಚೂರುಗಳನ್ನು ಹಾಕ್ತಾರೆ. ಜಿಂಕ್ ಅಂದರೆ ಸತು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸತು ಒಂದು ರೀತಿಯ ಲೋಹ. ಆ ಲೋಹದ ಚೂರುಗಳನ್ನು ಆ ಒಂದು ಪ್ರನಾಳದಲ್ಲಿ ಹಾಕಿದಾಗ ಆ ಜಿಂಕು ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಜಿಂಕ್ ಏನು ಮಾಡುತ್ತೆ, ಅಲ್ಲಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸಿ ಏನು H2SO4 ಇತ್ತು ಅದು ZnSO4 ಆಗುತ್ತೆ. ಆ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸುತ್ತೆ. ಚಿತ್ರದಲ್ಲಿ ನೋಡಿ ನೀವು, ಆ ಚಿತ್ರದಲ್ಲಿ ಆ ಒಂದು ಜಿಂಕು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡ್ತಾ ಇದೆ. ಆ ಹೈಡ್ರೋಜನ್ ನಿರ್ಗಮನಾಳದ ಮುಖಾಂತರ ಬಂದು ಇಲ್ಲಿ ಸಾಬೂನಿನ ದ್ರಾವಣದ ಮುಖಾಂತರ ಹೊರಗಡೆ ಪಾಸ್ ಆಗ್ತಾ ಇದೆ. ಇಲ್ಲಿ ಗುಳ್ಳೆಗಳು ಬರ್ತಾ ಇದೆ, ಗುಳ್ಳೆಗಳು ಸಾಬೂನಿನ ಗುಳ್ಳೆಗಳು. ಆ ಸಾಬೂನಿನ ಗುಳ್ಳೆಗಳಿಗೆ ನಾವೊಂದು ಕ್ಯಾಂಡಲನ್ನು ತಗೊಂಡು ಅದಕ್ಕೊಂದು ಬೆಂಕಿಯನ್ನು ಹಚ್ಚಿ ಗುಳ್ಳೆಗೆ ಹತ್ತಿರ ತಂದಾಗ ಆ ಗುಳ್ಳೆಯಲ್ಲಿ ಏನಿದೆ ಅಲ್ಲಿ ಹೈಡ್ರೋಜನ್ ಅನಿಲ ಇರುತ್ತೆ. ಆ ಹೈಡ್ರೋಜನ್ ಅನಿಲ ನಮ್ಮ ಮೇಣದ ಬತ್ತಿಯ ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಪಫ್ ಅಂತ ಒಂದು ಸೌಂಡ್ ಬರುತ್ತೆ, ಪಫ್ ಅಂತ. ಸೊ ಇದು ಏನು ಸೂಚಿಸುತ್ತೆ ಅಂದರೆ ಎಸ್, ಆ ಸಾಬೂನಿನ ಗುಳ್ಳೆ ಒಳಗಡೆ ಹೈಡ್ರೋಜನ್ನೇ ಇದೆ. ನಮಗೆಲ್ಲ ಗೊತ್ತು ಹೈಡ್ರೋಜನ್ ಒಂದು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಹತ್ತಿ ಉರಿತದೆ ಅಂತ. ಸೊ ಅದಕ್ಕೆ ಪಫ್ ಅಂತ ಸೌಂಡ್ ಬರುತ್ತೆ, ಸೌಂಡ್ ಲೈಟಾಗಿ ಬ್ಲಾಸ್ಟ್ ಆಗುತ್ತೆ ಅದು. ಸೊ ಅದು ಈ ಒಂದು ಸೂಚಿಸುತ್ತೆ. ನಿಮಗೆ ಈ ಚಿತ್ರ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ ನನಗೆ ಗೊತ್ತಿಲ್ಲ. ನೋಟ್ಬುಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ರಂಗೋಲಿ ಹಾಕಿ ಪ್ರಾಕ್ಟೀಸ್ ಮಾಡ್ತೀರಾ, ಅಥವಾ ಹಸ್ತದ ಮೇಲೆ ಚಿತ್ರ ಅಳಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ. ಬಟ್ ಈ ಚಿತ್ರ ಮಾತ್ರ ಪರ್ಫೆಕ್ಟ್ ಆಗಬೇಕು. ಭಾಗ ಮಾತ್ರ ಗುರುತಿಸಬೇಕು. ಸಾಕಷ್ಟು ಭಾಗ, ಅದು ಎಲ್ಲ ಭಾಗ ಕೇಳೋದಿಲ್ಲ. ಕಳೆದ ಒಂದು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಪರ್ಟಿಕ್ಯುಲರ್ ಭಾಗನೇ ಕೇಳ್ತಾರೆ. ಏನು ಕೇಳ್ತಾರೆ ಇಲ್ಲಿ, ಸಲ್ಫ್ಯೂರಿಕ್ ಆಮ್ಲ ಸೂಚಿಸಲಿಕ್ಕೆ, ಸತು ಸೂಚಿಸಲಿಕ್ಕೆ, ನಿರ್ಗಮನಾಳ ಸೂಚಿಸಲಿಕ್ಕೆ, ಆಮೇಲೆ ಸಾಬೂನಿನ ಗುಳ್ಳಿ, ಕ್ಯಾಂಡಲ್ಸು, ಏನಾದರೂ ಕೇಳ್ಬೋದು. ಡಯಾಗ್ರಾಮ್ ಮಾತ್ರ ಇಂಪಾರ್ಟೆಂಟ್ ಇದೆ. ನೀವು ಎಲ್ಲಿ ಕುಳಿತುಕೊಂಡು ಓದ್ತಾ ಇರ್ತೀರಿ. ಸಪ್ರೇಟ್ ರೂಮ್ ಇದ್ದರೆ ಓಕೆ, ಸಪ್ರೇಟ್ ರೂಮ್ ಇಲ್ಲ ಸರ್, ನಾವು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತೀವಿ ಅಂದರೆ ಖಂಡಿತ ನೀವು ಎಲ್ಲಿ ಓದ್ತಾ ಇರ್ತೀರಿ ಅದು ವಾಲ್ನಲ್ಲಿ ಆ ಒಂದು ಚಿತ್ರವನ್ನು ಬಿಡಿಸಿ ನೀವು ಅಂಟಿಸಿ ಅದು ಖಂಡಿತವಾಗಿ ಕೂಡ ಇದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರ್ತದೆ. ಮುಂದೆ ನೋಡ್ತಾ ಹೋಗೋಣ. ಮತ್ತು ಈ ಚಾಪ್ಟರ್ನಲ್ಲಿ ಬರುವಂಥ ಅತ್ಯಂತ ಇಂಪಾರ್ಟೆಂಟು ಹಾಗೂ ನಿಮಗೆ ಈಸಿ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಅದು ಈಸಿ ಇರೋದಿಲ್ಲ, ನಿಮಗೆ ಬಿಡಿಸೋಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥದನ್ನು ತೆಗೆದುಕೊಳ್ತಾ ಇಲ್ಲ ನಾವು. ನಿಮಗೆ ಇಂಪಾರ್ಟೆಂಟ್ ಇರಬೇಕು, ಈಸಿನೂ ಆಗಬೇಕು. ಸೊ ಅದನ್ನೇ ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರಿ, ಇನ್ನು ಈಗ ಇಷ್ಟು ಸಾಕು ನಮಗೆ. ಕಡಿಮೆ ಸಮಯ, ನಿಮಗೆ ನಾನು ಹೆಚ್ಚಿನ ನಿಮ್ಮ ಸಮಯ ತೆಗೆದುಕೊಳ್ಳೋಕ್ಕೆ ಇಷ್ಟ ಇಲ್ಲ. ಕಡಿಮೆ ಸಮಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.